ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಹೊಸ ಟ್ವಿಸ್ಟ್ನೊಂದಿಗೆ ನಾವು ಕರ್ಜಿಕಾಯಿ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ. ಏನಪ್ಪ ಕರ್ಜಿಕಾಯಲ್ಲಿ ಹೊಸ ಟ್ವಿಸ್ಟು ಅಂತೀರಾ? ಬನ್ನಿ ಈ ವಿಡಿಯೋ ನೋಡೋಣ ಯಾವ ಥರ ಅಂತ ಶುರು ಮಾಡೋಣ. ಎಲ್ಲರಿಗೂ ಸ್ವಾಗತ. ನೋಡಿ, ಈಗ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ನಂತರ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ನೆಕ್ಸ್ಟು ಸ್ವಲ್ಪ ನಾವು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪನೇ ನೀರು ಸೇರಿಸ್ತಾ ನಾವು ಗಟ್ಟಿಯಾಗಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಹೀಗೆ ಸ್ವಲ್ಪನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ರವೆ ಮತ್ತು ಮೈದಾ, ಉಪ್ಪು, ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ನೀರು ಸೇರಿಸ್ಕೊಂಡು, ಒಂದೇ ಸಲ ನೀರು ಸೇರಿಸ್ಕೋಬಾರ್ದು, ಚೂರು ಹಾಕ್ಕೊಂಡು ಹಿಂಗೆ ಗಟ್ಟಿಯಾಗಿ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಹಿಂಗೆ ಮುಚ್ಚಿಟ್ಬಿಡ್ಬೇಕು ಒಂದು 10 ನಿಮಿಷ. ಈಗ ನಾವು ಫಿಲ್ಲಿಂಗ್ ರೆಡಿ ಮಾಡೋಣ. ಈ ಫಿಲ್ಲಿಂಗಿನೇ ಹೊಸ ಟ್ವಿಸ್ಟು, ತುಂಬ ಟೇಸ್ಟಾಗಿರುತ್ತೆ. ಈಗ ನೋಡಿ, ಗೋಡಂಬಿ ದ್ರಾಕ್ಷಿ ಸ್ವಲ್ಪ, ಮತ್ತು ಒಂದು ಕಪ್ಪಷ್ಟು ಕೊಬ್ಬರಿ, ಮತ್ತು ಎಳ್ಳಿರುತ್ತೆ ನೋಡಿ, ಇದು ಬಿಳಿ ಎಳ್ಳು ಸ್ವಲ್ಪ ನಾನು ಚೆನ್ನಾಗಿ ಹುರ್ಕೊಂಡು ತೊಗೊಂಬಂದಿದ್ದೀನಿ. ನಂತರ ಈಗ ನೋಡಿ ಇಲ್ಲಿ ಕಡಲೆ ಬೀಜ, ಇದನ್ನು ಸಹ ಸಿಪ್ಪೆ ತೆಗೆದುಬಿಟ್ಟು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ತಣ್ಣಗಾದ ನಂತರ ಹಾಕ್ಕೊಂಡು ನಾವು ಒಂದು 2-3 ಏಲಕ್ಕಿ ಹಾಕ್ಕೊಳ್ಳೋಣ, ಒಳ್ಳೆ ಘಮ ಕೊಡೋದಕ್ಕೆ. ಈಗ ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಿಡೋಣ. ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಿಕ್ಸಿ ಜಾರ್ನ ತರಿಯಾಗಿ ಮಾಡ್ಕೊಳ್ಳೋಣ. ನಂತರ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬೆಲ್ಲದಿಂದನೇ ಮಾಡೋದು, ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ನಾವಿಲ್ಲಿ ಕೊಬ್ಬರಿ ತುರಿಯೋದ್ರಿಂದ ಹಿಂಗೆ ತುರಿದ್ಬಿಟ್ರೆ ಬೆಲ್ಲ ನೈಸಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಟ್ವಿಸ್ಟಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ಆನಂತರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದು ಸ್ವಲ್ಪ ಹಂಗೆ ಎಲ್ಲ ಕಾಣ್ತಾ ಇದ್ದೀರಾ, ದಪ್ಪ ಕಾಣ್ತಾ ಇದೆಯಲ್ಲ, ಇದೊಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಈ ಥರ ಪೇಸ್ಟ್ ಇದು ಮಾಡ್ಕೊಂಬಂದ್ಬಿಡೋಣ. ಪುಡಿ ಮಾಡಿಕೊಂಡು ಈ ಥರ ತೊಗೊಂಡಿದ್ದೀನಿ. ಈಗ ನೋಡಿ, ಈಗ ಹ್ಯಾಪಿ ಬಿಸ್ಕಟ್ಟು, ಇದನ್ನೇ ನಾವು ಚೆನ್ನಾಗಿ ಇಲ್ಲಿ ಹಾಕ್ಕೊತಾ ಇರೋದು ಹೊಸ ಟ್ವಿಸ್ಟು. ಈಗ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಹ್ಯಾಪಿ ಬಿಸ್ಕೆಟು. ಈ ಥರ ಪೌಡ್ರ್ ಮಾಡಿಕೊಂಡು ನಾವು ಇದನ್ನು ಕರ್ಜಿಕಾಯಿಗೆ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಂಡು, ಇಲ್ಲ ಕೊಬ್ಬರಿ ಎಲ್ಲ ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹೊಸ ಥರ ಟೇಸ್ಟ್ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ. ಮತ್ತೆ ಒಂದಾದ್ಮೇಲೆ ಒಂದು ಬಿಡೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ತುಂಬ ಟೇಸ್ಟ್ ಆಗುತ್ತೆ ಕರ್ಜಿಕಾಯಿ ತಿನ್ನೋದಕ್ಕೆ. ನೋಡಿ, ಇದನ್ನೆಲ್ಲ ಇಟ್ಟು ಕಲಸಿರೋದನ್ನು ನಾನು ಹಿಂಗೆ ತೊಗೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡ್ಕೊಂಡು ನಾವು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ನೋಡಿ, ಹಿಂಗೆ ಸ್ವಲ್ಪ ಇದು ಮಾಡಿಕೊಂಡು ಸಾಫ್ಟಾಗಿ ಮಾಡಿಕೊಂಡು ನಾವು ಮಣೆ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ಎಲ್ಲ ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ನಾವು ಪೂರಿ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕಾಗತ್ತೆ. ಆ ಥರ ಲಟ್ಟಿಸ್ಕೊಂಡು ಈಗ ನಾವು ನೋಡಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಬರಬೇಕಲ್ವ ಕರ್ಜಿಕಾಯಿ, ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಂಗೆ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನಾವೀಗೆಲ್ಲ ನಾವು ಪರೋಟ ಮಾಡ್ಕೊತೀವಲ್ಲ ಆ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಲೇಯರ್ಸ್ ಥರ ಆಗುತ್ತೆ. ಕ್ಲೀನಾಗಿ ಒಂದು ರೌಂಡ್ ಸುತ್ತಕೊಂಡು ಮತ್ತೆ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಮತ್ತೆ ನಾವು ಪೂರಿ ಥರ ಇದನ್ನೇ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಈ ಥರ ಮಾಡಿದ್ರೆ, ಈ ವಿಧಾನದಲ್ಲಿ ಮಾಡಿದ್ರೆ ನಾವು ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಲೇಯರ್ಸ್ ಪದ್ರ ಥರ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಈಗ ಮೋಲ್ಡ್ ತೊಗೊಂಡಿದ್ದೀನಿ. ಮೋಲ್ಡ್ ತೊಗೊಂಡು ಇದಕ್ಕೆ ಹಿಂಗೆ ಮೇಲೆ ಇಟ್ಕೊಂಡು ಈಗ ನಾವು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲ ಕೊಬ್ಬರಿ, ಎಳ್ಳು ಮತ್ತು ಇದು ಹ್ಯಾಪಿ ಬಿಸ್ಕೆಟು ಮತ್ತು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು, ಬೆಲ್ಲ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋದು ಫಿಲ್ಲಿಂಗ್ನ ಹಿಂಗೆ ಹಾಕಿ 1 ಸ್ಪೂನಷ್ಟು 2 ಸ್ಪೂನಷ್ಟು ಹಾಕಿ ಹಿಂಗೆ ಪ್ರೆಸ್ ಮಾಡೋಣ. ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಗೆ ಈಗ ಹೆಚ್ಚಾಗಿರೋದನ್ನೆಲ್ಲ ಹಿಟ್ಟು ತೆಗೆದುಬಿಡೋಣ. ತೆಗೆದುಬಿಟ್ಟು ನಾವು ಇನ್ನು ಸ್ವಲ್ಪ ಪ್ರೆಸ್ ಮಾಡಿ ತೆಗೆದು ನೋಡಿ ಈ ಥರನೇ ನಾವು ಎಲ್ಲ ಕರ್ಜಿಕಾಯಿಗಳನ್ನೂ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅದೇ ಥರ ಇನ್ನೊಂದೆರಡು ಲಟ್ಟಿಸ್ಕೊಂಡ್ಬಿಡ್ತೀನಿ ಇವಾಗ ನಾನು. ಈಗ ಮತ್ತಿನ್ನೊಂದು ಸ್ವಲ್ಪ ನೋಡಿ ಹಿಂಗೆ ಇನ್ನೊಂದು ಲಟ್ಟಿಸ ತೋರಿಸ್ತಾ ಇದ್ದೀನಿ. ಅದೇ ಥರ ಸೇಮ್ ಒಂದು ಉಂಡೆ ತೊಗೊಳ್ಳೋಣ, ಪೂರಿ ಥರ ಮಾಡ್ಕೊಳ್ಳೋಣ. ತುಂಬ ಈಸಿ. ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ, ಮತ್ತು ಫೋಲ್ಡ್ ಮಾಡ್ಕೊಳ್ಳೋಣ. ಹಿಂಗೆ ಕ್ಲೀನಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ರೌಂಡ್ ಮಾಡಿಕೊಂಡು ಮಡ್ಚ್ಕೊಂಡು ನಾವು ಮತ್ತೆ ಅದನ್ನು ಪ್ರೆಸ್ ಮಾಡಿ ಮತ್ತೆ ಪೂರಿ ಥರ ಮತ್ತೆ ಲಟ್ಟಿಸ್ಕೋಬೇಕಾಗತ್ತೆ. ನಾವು ಪೂರಿಗೆ ಹೆಂಗೆ ಲಟ್ಟಿಸ್ಕೊತೀವೋ ಅದೇ ಥರ ಲಟ್ಟಿಸ್ಕೊಂಡು ನಾವು ನೋಡಿ ಹಿಂಗೆ ಚೆನ್ನಾಗಿ ಒಂದೇ ಥರ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡ್ಕೋಬಾರ್ದು. ಕ್ಲೀನಾಗಿ ಹಿಂಗೆ ಪೂರಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂಡು ನಾವು ಮತ್ತೆ ಈಗ ಫಿಲ್ಲಿಂಗ್ ಮಾಡೋಣ. ಈಗ ಎಲ್ಲ ಕರ್ಜಿಕಾಯ್ದು ಇರುತ್ತಲ್ಲ ಹೂರಣ, ಅದನ್ನು ನಾವು ಪುಡಿನ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತೆಗೆದಿಟ್ಕೊಂಬಿಡೋಣ. ಎಲ್ಲ ನೋಡಿ ಹಿಂಗೆ ಚೆನ್ನಾಗಿ ಹಿಂಗೆ ತೆಗೆದಿಟ್ಕೊಂಡು ಕರ್ಜಿಕಾಯಿನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನಾವು ಕರಿಯೋದಕ್ಕೆ ರೆಡಿಯಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಾಯಿತು. ನೋಡಿ ಎಲ್ಲ ಕರ್ಜಿಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂಥ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಎಣ್ಣೆ ಕಾದಿದೆ.
ಎಣ್ಣೆ ಕಾದಿರೋದಕ್ಕೆ ನಾನು ನೋಡಿ ಸ್ವಲ್ಪ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ತೀನಿ. ಕಾದಿರೋದು ಮೇಲೆ ಬಂದಿದೆ. ಈಗೆಲ್ಲ ಕರ್ಜಿಕಾಯಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಕರ್ಜಿಕಾಯಿನ. ನಾವು ಬೇಗ ತೆಗಿಬಾರ್ದು. ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ನಾವು ಕರ್ಜಿಕಾಯಿನ ಹಿಂಗೆ ಪ್ರೆಸ್ ಮಾಡಿಕೊಂಡು ತಿರುಗಿಸ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಬೇಯಿಸ್ಬೇಕು ನಾವು ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕರ್ಜಿಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೆಂಪಗಾಗಿದೆ. ನೋಡಿ ಈ ಥರ ಕೆಂಪಗೆ ಬರೋವರೆಗೂ ನಾವು ಚೆನ್ನಾಗಿ ಕರೆದು ತೆಗೆದಿಟ್ಕೋಬೇಕಾಗತ್ತೆ ಕರ್ಜಿಕಾಯಿನ. ನಾವು ಖಂಡಿತ ಈ ವಿಡಿಯೋ ನಮ್ಮ ನೋಡ್ತಾ ಇರೋರು ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟು ಕೆಂಪಗೆ ಬಂದಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕರ್ಜಿಕಾಯಿ. ನೋಡಿ ಹಿಂಗೆಲ್ಲ ತೆಗೆದಿಟ್ಕೊಂಡು ಇದು ನಾವು ಎಲ್ಲ ಹಬ್ಬಗಳಲ್ಲೂ ಮಾಡೋದಕ್ಕೆ, ಮತ್ತು ಏನಾದ್ರು ತಿನ್ನಬೇಕು ಅನಿಸ್ದಾಗ ಪ್ರತಿಯೊಂದು ಹಬ್ಬಗಳಲ್ಲೂ ಯಾವ ಹಬ್ಬಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ದೀಪಾವಳಿಗಾಗಲಿ, ಗಣೇಶನಿಗಾಗಲಿ, ಯಾವ ಹಬ್ಬಕ್ಕಾದರೂ ನಾವು ಮಾಡ್ಕೋಬೋದು. ನೋಡಿ ಹಿಂಗೆ ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ